ಹಲೋ ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದ ಮೂಲಕ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮದುವೆ ಆದಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸೋದು ತುಂಬಾ ಅಗತ್ಯ. ಮೊದಲಾಗಿದ್ದರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ತುಂಬ ಹೊತ್ತು ಕ್ಯೂನಲ್ಲಿ ನಿಂತು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಾಗಿತ್ತು. ಆದರೆ ಇವಾಗ ಗೌರ್ಮೆಂಟ್ ಅವರು ಕಾವೇರಿ ಆನ್ಲೈನ್ ಸರ್ವಿಸಸ್ ಅನ್ನೋ ಪೋರ್ಟಲ್ನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗೂಗಲ್ನಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಹೇಳಿ ಟೈಪ್ ಮಾಡಿ ಹಾಗೂ ಸರ್ಚ್ ಮಾಡಿ. ಸೊ ನೀವು ಈ ರೀತಿಯಾಗಿ ಸರ್ಚ್ ಮಾಡಿದಾಗ ನಿಮಗೆ 2 ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಎರಡನೇ ಆಪ್ಷನ್ ಏನಿದೆ, ಕಾವೇರಿ ಆನ್ಲೈನ್ ಸರ್ವಿಸಸ್ 2.0 ಅಂತ ಹೇಳಿ, ಇದನ್ನು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಸ್ಕ್ರೀನ್ ನೋಡೋದಕ್ಕೆ ಸಿಗುತ್ತೆ. ನೀವು ಮೊದಲನೇ ಬಾರಿ ಈ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಅಕೌಂಟ್ ಕ್ರಿಯೇಷನ್ಗೆ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಜೆಂಡರ್, ಇಮೇಲ್, ಮೊಬೈಲ್ ನಂಬರ್ ಹಾಗೂ ಸೆಕ್ಯೂರಿಟಿ ಟೈಪ್ ಕ್ವಶನನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಅದರ ಆನ್ಸರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೆಕ್ಯೂರಿಟಿ ಟೈಪ್ ಕ್ವಶನಲ್ಲಿ 6 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದರ ಆನ್ಸರ್ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕು. ನಾನಿವಾಗ ಡೇಟಾ ಎಂಟ್ರಿ ಮಾಡಿದ್ದೀನಿ. ಸೆಕ್ಯೂರಿಟಿ ಟೈಪ್ ಕ್ವಶನಲ್ಲಿ ವೆನ್ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಅಂತ ಸೆಲೆಕ್ಟ್ ಮಾಡಿ ಆನ್ಸರ್ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿನ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಿದೆ, ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಕೋಡ್ ಇನ್ ಕೇಸ್ ಎಕ್ಸ್ಪೈರಿ ಆದರೆ, ರಾಂಗ್ ಇದ್ದರೆ ರೀಟ್ರಿಗರ್ ಮಾಡಿ ಇನ್ನೊಂದ್ಸಲ ಎಂಟ್ರಿ ಮಾಡಿ. ಇವಾಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೇಲ್ ಐ ಡಿಗೆ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ ಈ ರೀತಿಯಾಗಿ ಬರುತ್ತೆ. ಇದನ್ನು ಲಾಗಿನ್ ಆಗಬೇಕಾದ್ರೆ ಯೂಸ್ ಮಾಡಬೇಕು. ಸೊ ಇವಾಗ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಮೇಲ್ ಐ ಡಿಯಲ್ಲಿ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಎಂಟ್ರಿ ಮಾಡ್ತೀನಿ. ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ 4 ಡಿಜಿಟ್ನ OTP ಬರುತ್ತೆ. ಅದನ್ನು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸಕ್ಸಸ್ಫುಲಿ ಲಾಗಿನ್ ಆಗಿದ್ದೀರಾ ಅಂತೇಳಿ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ನಿಮಗೆ 2 ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಹಾಗೂ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತೇಳಿ. ಸೊ ಇವಾಗ ನಾನು ಯಾವುದೇ ಅಪ್ಲಿಕೇಶನ್ ಬರದೇ ಇರೋದ್ರಿಂದ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಇವಾಗ ಹೊಸ ಅಪ್ಲಿಕೇಶನ್ನ ಬರಿತಾ ಇದ್ದೀನಿ. ಸ್ಟಾರ್ಟ್ ಅ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹಿಂದೂ ಮ್ಯಾರೇಜ್, ಸ್ಪೆಷಲ್ ಮ್ಯಾರೇಜ್ ಹಾಗೂ ಸ್ಪೆಷಲ್ ಮ್ಯಾರೇಜ್ ಆಫ್ ಅದರ್ ಫಾರ್ಮ್ಸ್ ಅಂತ ಆಪ್ಷನ್ ಇರುತ್ತೆ. ನಾವೀಗ ಹಿಂದೂ ಮ್ಯಾರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಇದು 2 MB ಸೈಜ್ ಫೋಟೋಗ್ರಾಫ್ ಆಫ್ ಬ್ರೈಡ್ ಆ್ಯಂಡ್ ಗ್ರೂಮ್ ಬೇಕಾಗುತ್ತೆ. ಆ್ಯಸ್ ಅ ಪ್ರೂಫ್ ಆಫ್ ಏಜ್ ಬರ್ತ್ ಸರ್ಟಿಫಿಕೇಟ್ ಆಗಲಿ, ಪಾಸ್ಪೋರ್ಟ್, DL, ಪ್ಯಾನ್ ಕಾರ್ಡ್ ಕೊಡ್ಬೋದು. ಆ್ಯಸ್ ಎ ಅಡ್ರೆಸ್ ಪ್ರೂಫ್ ರೇಷನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಆಧಾರ್ ಕಾರ್ಡ್ ಕೊಡ್ಬೋದು. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 2 ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಹಿಂದೂ ಮ್ಯಾರೇಜ್ ಆನ್ಲೈನ್. ಹಿಂದೂ ಮ್ಯಾರೇಜ್ ಆನ್ಲೈನ್ನಲ್ಲಿ ಎಲ್ಲ ಪ್ರೋಸೆಸ್ಸು ಆನ್ಲೈನಲ್ಲಿ ಆಗುತ್ತೆ. ವಿಟ್ನೆಸ್ನ ಫಿಸಿಕಲ್ ಪ್ರೆಸೆನ್ಸ್ ಅಗತ್ಯ ಇಲ್ಲ. ಆದರೆ ಹಿಂದೂ ಮ್ಯಾರೇಜ್ ಆಫ್ಲೈನ್ ಏನಿದೆ ಇದರಲ್ಲಿ ಎಲ್ಲ ಪ್ರೋಸೆಸ್ಸು ಸಬ್ ರಿಜಿಸ್ಟರ್ ಆಫೀಸ್ನಲ್ಲೇ ಆಗಬೇಕಾಗತ್ತೆ. ವಿಟ್ನೆಸ್ನ ಪ್ರೆಸೆನ್ಸ್ ಅಗತ್ಯ ಇದೆ. ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಕೂಡ ಸಬ್ ರಿಜಿಸ್ಟರ್ ಆಫೀಸ್ನಲ್ಲೇ ಆಗುತ್ತೆ. ಹಿಂದೂ ಮ್ಯಾರೇಜ್ ಆನ್ಲೈನ್ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 8 ಸ್ಟೆಪ್ ನೋಡೋದಕ್ಕೆ ಸಿಗುತ್ತೆ. ಡಿಕ್ಲರೇಷನ್, ಮ್ಯಾರೇಜ್ ಡೀಟೇಲ್ಸ್, ಬ್ರೈಡ್ ಡೀಟೇಲ್ಸ್, ಬ್ರೈಡ್ ಗ್ರೂಮ್ ಡೀಟೇಲ್ಸ್, ವಿಟ್ನೆಸ್ ಡೀಟೇಲ್ಸ್, ರಿವ್ಯೂ ಸಮ್ಮರಿ, ಅಪ್ಲೋಡ್ ಡಾಕ್ಯುಮೆಂಟ್ಸ್, ಮೇಕ್ ಅ ಪೇಮೆಂಟ್. ಸೊ ನಾನಿವಾಗ ಫಸ್ಟ್ ಸ್ಟೆಪ್ ಏನಿದೆ ಡಿಕ್ಲರೇಷನ್, ಇದನ್ನು ಫಿಲ್ ಮಾಡ್ತೀನಿ. ಇಲ್ಲಿ ನಿಮಗೆ ಡಿಫ್ರೆಂಟ್ ಡಿಕ್ಲರೇಷನ್ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಪಕ್ಕದಲ್ಲಿ ಕೊಟ್ಟಿರೋ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿವಾಗ ಸೆಕೆಂಡ್ ಸ್ಟೆಪ್ಗೆ ಬಂದಿದ್ದೀನಿ, ಮ್ಯಾರೇಜ್ ಡೀಟೇಲ್ಸ್ ಅಂತ ಹೇಳಿ. ಸೊ ಇಲ್ಲಿ ಮೊದಲು ಬ್ರೈಡ್ ಆ್ಯಂಡ್ ಗ್ರೂಮ್ ಇದು ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅವರು ಸೈಜ್ ಸ್ಪೆಸಿಫೈ ಮಾಡಿದ್ದಾರೆ, ಅದೇ ಸೈಜ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಸೈಜನ್ನು ನಾವು ಗೂಗಲ್ನಲ್ಲಿ ಇಮೇಜ್ ರಿಸೈಸರ್ನ ಮೂಲಕ ಅಡ್ಜಸ್ಟ್ ಮಾಡ್ಬೋದು. ಸೊ ಮೊದಲು ನೀವು ಇಲ್ಲಿ ಸೆಲೆಕ್ಟ್ ಇಮೇಜ್ನಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋನ ಅಪ್ಲೋಡ್ ಮಾಡಿದ ತಕ್ಷಣ ಸೈಜ್ ಅಡ್ಜಸ್ಟ್ಮೆಂಟ್ಸ್ಗೆ ವಿಡ್ತ್ ಆ್ಯಂಡ್ ಹೈಟ್ ಫೀಲ್ಡ್ ಎಲ್ಲ ತೋರಿಸುತ್ತೆ. ಸೊ ಇಲ್ಲಿ ವಿಡ್ತ್ ಆ್ಯಂಡ್ ಹೈಟ್ ಏನಿದೆ ಇದನ್ನು ನೀವು ಅಡ್ಜಸ್ಟ್ ಮಾಡಬೇಕಾಗತ್ತೆ ಆ್ಯಸ್ ಪರ್ ದ ರಿಕ್ವೈರ್ಡ್ ಸೈಜ್. ಲಾಕ್ ಆಸ್ಪೆಕ್ಟ್ ರೇಷಿಯನ್ನ ಟಿಕ್ ಮಾಡಬೇಡಿ. ಸೊ ನೆಕ್ಸ್ಟ್ ಇದು ನಿಮಗೆ ಟಾರ್ಗೆಟ್ ಸೈಜ್ ಆಫ್ ಫೋಟೋ ಕೇಳುತ್ತೆ. ಸೊ ಇವರು 2 MBಗಿಂತ ಮೇಲ್ಗಡೆ ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಟಾರ್ಗೆಟ್ ಫೈಲ್ ಸೈಜ್ನಲ್ಲಿ 2 ಅಂತ ಎಂಟ್ರಿ ಮಾಡಿಬಿಟ್ಟು ಅಲ್ಲಿ MB ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇವರು ಫೋಟೋನ PNGನಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಸೊ ಸೇವ್ ಇಮೇಜ್ ಆಸ್ ಅಲ್ಲಿ PNG ಅಂತ ಹೇಳಿ ಸೆಲೆಕ್ಟ್ ಮಾಡಿ. ಆಮೇಲೆ ರೀಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೋಟೋ ಡೌನ್ಲೋಡ್ಗೆ ರೆಡಿ ಆಗಿರುತ್ತೆ. ನೀವು ಏನು ಸೈಜ್ ಸ್ಪೆಸಿಫೈ ಕೊಟ್ಟಿದ್ರಿ ಅದೇ ಸೈಜ್ಗೆ ಡೌನ್ಲೋಡಿಗೆ ರೆಡಿ ಆಗಿರುತ್ತೆ. ಸೊ ಡೌನ್ಲೋಡ್ ಇಮೇಜ್ ಮಾಡಿ ಇವಾಗ ಫೋಟೋನ ಅಪ್ಲೋಡ್ ಮಾಡಿ. ಫೋಟೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇರೆ ಬೇರೆ ಫೀಲ್ಡ್ಸ್ಗಳು ತೋರಿಸುತ್ತೆ ಇಲ್ಲಿ. ಸೊ ಡೇಟ್ ಆಫ್ ಮ್ಯಾರೇಜ್, ಪ್ಲೇಸ್ ಆಫ್ ಮ್ಯಾರೇಜ್,
ಏನಿದೆ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪ್ಲೇಸ್ ಆಫ್ ಮ್ಯಾರೇಜ್ನಲ್ಲಿ ಹೌಸ್ ನಂಬರ್, ಬಿಲ್ಡಿಂಗ್ ನೇಮ್, ಸ್ಟ್ರೀಟ್ ಅಡ್ರೆಸ್, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕ್, ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು. ಸೊ ನಾನಿವಾಗ ಎಲ್ಲ ಡೇಟಾ ಎಂಟ್ರಿ ಮಾಡಿದ್ದೀನಿ. ಎಲ್ಲ ಡೇಟಾ ಎಂಟ್ರಿ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೂರನೇ ಸ್ಟೆಪ್ಪಿಗೆ ಬರುತ್ತೆ, ಬ್ರೈಡ್ ಡೀಟೇಲ್ಸ್. ಸೊ ಇಲ್ಲಿ ಸ್ಟೇಟಸ್ ಆಫ್ ದ ಬ್ರೈಡ್ ಎಟ್ ದ ಟೈಮ್ ಆಫ್ ಮ್ಯಾರೇಜ್ ಎಂಟ್ರಿ ಮಾಡಬೇಕಾಗತ್ತೆ, ಪರ್ಮನೆಂಟ್ ಅಡ್ರೆಸ್ ಎಂಟ್ರಿ ಮಾಡಬೇಕಾಗತ್ತೆ, ಫಾದರ್ ಡೀಟೇಲ್, ಮದರ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮೊದಲನೇ ಸ್ಟೆಪ್ ಬಂದುಬಿಟ್ಟು EKYC ವೆರಿಫಿಕೇಷನ್. ಇಲ್ಲಿ ನೀವು ಕರೆಂಟ್ ಅಡ್ರೆಸ್ಸಾ ಅಥವಾ ಪರ್ಮನೆಂಟ್ ಅಡ್ರೆಸ್ಸಾ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ EKYC ವೆರಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನು ಕರೆಂಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಹಾಗೂ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಇಲ್ಲಿ ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಹಾಗೂ ನೆಕ್ಸ್ಟ್ ಇದು ಡಿಜಿಲಾಕರ್ ಸೆಕ್ಯೂರಿಟಿ ಪಿನ್ನನ್ನು ಕೇಳುತ್ತೆ. ಇಲ್ಲಿ ಡಿಜಿಲಾಕರ್ ಸೆಕ್ಯೂರಿಟಿ ಪಿನ್ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು. ಇನ್ ಕೇಸ್ ನಿಮಗೆ ಡಿಜಿಲಾಕರ್ ಪಿನ್ ಮರ್ತೋದ್ರೆ ಫಾರ್ವರ್ಡ್ ಸೆಕ್ಯೂರಿಟಿ ಪಿನ್ನನ್ನು ಸೆಲೆಕ್ಟ್ ಮಾಡಿ ರೀಸೆಟ್ಟು ಕೂಡ ಮಾಡ್ಕೋಬೋದು. ಸೊ ನಾನೀಗ ರೀಸೆಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನೀವು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ರೀಸೆಟ್ ಮಾಡ್ಕೋಬೋದು. ಡಿಜಿಲಾಕರನ್ನು ಪಿನ್ನನ್ನು ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ನೋಡೋದಕ್ಕೆ ಸಿಗುತ್ತೆ. ಎಲೋ ಮೇಲೆ ಕ್ಲಿಕ್ ಮಾಡಿ. ಸೊ EKYC ವೆರಿಫಿಕೇಷನ್ ಇವಾಗ ಕಂಪ್ಲೀಟ್ ಆಗಿದೆ. ಸೊ ಆಧಾರ್ ಬೇಸಿಸ್ ಮೇಲೆ ಎಲ್ಲ ಡೇಟಾ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಫೀಲ್ಡ್ ಹಾಗೂ ಇಮೇಲ್ ID-ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ ಮ್ಯಾಂಡೇಟ್ರಿ ಇದೆ. ಸೊ ಆಲ್ರೆಡಿ ಫೀಲ್ಡನ್ನು ಇನ್ನೊಂದು ಸಲ ಎಂಟ್ರಿ ಮಾಡೋಕ್ಕೆ ಆಗಲ್ಲ. ಡಿಸ್ಟ್ರಿಕ್ಟ್ ಫೀಲ್ಡ್ ನಾನು ಎಂಟ್ರಿ ಮಾಡಿರಲಿಲ್ಲ, ಇವಾಗ ಅದನ್ನೆಲ್ಲ ಎಂಟ್ರಿ ಮಾಡ್ತಾ ಇದ್ದೀನಿ. ವಿಲೇಜ್ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಪರ್ಮನೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಪ್ರಕಾರನೇ ಇದ್ದರೆ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಫಾದರ್ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮದರ್ ಡೀಟೇಲ್ಸ್ ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಇದು ಆಧಾರಲ್ಲಿ ಬಂದಿದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಷನ್ ಇನ್ ಕೇಸ್ ಲಾಂಗ್ ಟೈಮ್ ತನಕ ರನ್ ಆಗ್ತಿದ್ರೆ ಸೆಷನ್ ಔಟ್ ಆಗುತ್ತೆ. ಇನ್ನೊಂದು ಸಲ ಲಾಗಿನ್ ಆಗಬೇಕಾಗತ್ತೆ. ಸೊ ಆದಷ್ಟು ಬೇಗ ನೀವು ಸ್ಪೀಡಾಗಿ ಪ್ರೊಸೆಸನ್ನು ಮಾಡಬೇಕಾಗತ್ತೆ, ಇಲ್ಲಾಂದರೆ ಮಧ್ಯದಲ್ಲಿ ಸೆಷನ್ ಔಟ್ ಆಗುತ್ತೆ. ಆದರೆ ಅಪ್ಲಿಕೇಶನ್ ಅಲ್ಲೇ ಇರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಇವಾಗ ಬ್ರೈಡ್ ಗ್ರೂಮ್ ಡೀಟೇಲ್ಸ್ಗೆ ಬಂದಿದ್ದೀನಿ. ಸೊ ಬ್ರೈಡ್ ಗ್ರೂಮ್ ಡೀಟೇಲ್ಸಲ್ಲೂ ಕೂಡ ಸೇಮ್ EKYC ವೆರಿಫಿಕೇಷನ್ ಮಾಡಬೇಕಾಗತ್ತೆ ಹಾಗೂ ಬ್ರೈಡ್ ಗ್ರೂಮ್ ಇದು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಕರೆಂಟ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್, ಫಾದರ್ ಡೀಟೇಲ್ಸ್, ಮದರ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ವಿಟ್ನೆಸ್ ಡೀಟೇಲ್ಸ್. ಇಲ್ಲಿ ಬ್ರೈಡ್ ಹಾಗೂ ಗ್ರೂಮ್ ಕಡೆಯಿಂದ 3 ವಿಟ್ನೆಸ್ ಡೀಟೇಲ್ಸ್ ಬೇಕಾಗುತ್ತೆ. ಸೊ ಪ್ರತಿಯೊಂದು ವಿಟ್ನೆಸ್ಗೂ EKYC ವೆರಿಫಿಕೇಷನ್, ಕರೆಂಟ್ ಅಡ್ರೆಸ್ ಡೀಟೇಲ್ಸ್, ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್, ಇವರು ಬ್ರೈಡ್ಗೆ ರಿಲೇಟೆಡಾ ಅಥವಾ ಬ್ರೈಡ್ ಗ್ರೂಮ್ಗೆ ರಿಲೇಟೆಡಾ ಅಂತ ಸೆಲೆಕ್ಟ್ ಮಾಡಬೇಕು ಹಾಗೂ ಸೇವ್ ವಿಟ್ನೆಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ 3 ವಿಟ್ನೆಸ್ಗಳಿಗೆ ಡೇಟಾ ಎಂಟ್ರಿ ಮಾಡೋದಕ್ಕೆ ಫೀಲ್ಡ್ಸ್ಗಳು ಇದ್ದಾವೆ. ಸೊ ನಾನಿವಾಗ ವಿಟ್ನೆಸ್ 1 ಡೀಟೇಲ್ಸ್ಗೆ EKYC ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿದ್ದೀನಿ. ಐ ಆಮ್ ರಿಲೇಟೆಡ್ ಟು ನಲ್ಲಿ ಬ್ರೈಡ್ ಗ್ರೂಮ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಸ್ಪೆಸಿಫೈ ದ ರಿಲೇಷನ್ನಲ್ಲಿ ಇವರು ಬ್ರೈಡ್ ಗ್ರೂಮ್ಗೆ ಯಾವ ರೀತಿ ರಿಲೇಟೆಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಸೇವ್ ವಿಟ್ನೆಸ್ 1 ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇದೇ ರೀತಿ ವಿಟ್ನೆಸ್ 2ಗೂ ಕೂಡ EKYC ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಬಿಟ್ಟು ಇವರು ಬ್ರೈಡ್ ಗ್ರೂಮ್ಗೆ ರಿಲೇಟೆಡಾ ಅಥವಾ ಬ್ರೈಡ್ಗೆ ರಿಲೇಟೆಡಾ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಯಾವ ರೀತಿ ರಿಲೇಟೆಡ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ವಿಟ್ನೆಸ್ 2 ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಸೇಮ್ ವಿಟ್ನೆಸ್ 3ಗೂ ಕೂಡ ಡೇಟಾ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇವರಿಗೂ ಕೂಡ EKYC ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿ ಏನು ರಿಲೇಷನ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ 3 ವಿಟ್ನೆಸ್ಗಳು ಮದುವೆಯಲ್ಲಿ ಪ್ರೆಸೆಂಟ್ ಆಗಿದ್ರು ಅಂತ ಇಲ್ಲಿ ಒಂದು ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನು ಟಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ರಿವ್ಯೂ ಸಮ್ಮರಿ. ಇಲ್ಲಿ ಮೊದಲನೇ ಸ್ಟೆಪ್ಪು ಸೆಲೆಕ್ಟ್ SRO. ಇಲ್ಲಿ SROನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ವ್ಯೂ ಫಾರ್ಮ್ 1 ಆ್ಯಂಡ್ ಫಾರ್ಮ್ 1A ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಮಾಡಿರೋ ಡೇಟಾ ಎಂಟ್ರಿ ಎಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ನೀವು ಬ್ಯಾಕ್ ಹೋಗಿಬಿಟ್ಟು ಡೇಟಾ ಎಂಟ್ರಿ ಚೇಂಜಸ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟಾಗಿ ಒಂದ್ಸಲ ಎಲ್ಲ ಡೇಟಾ ಎಂಟ್ರಿ ಏನು ಮಾಡಿದ್ದೀರಾ ಇದರಲ್ಲಿ ನೋಡ್ಕೊಳ್ಳಿ. ನೋಡ್ಕೊಂಡ ತಕ್ಷಣ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಡೌನ್ಲೋಡ್ ಮಾಡಿದ ನಂತರ ಸೈನ್ ಆಪ್ಷನ್ ಏನಿದೆ ಅದು ಎನೇಬಲ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಸೈನ್ ಮಾಡೋದಕ್ಕೆ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ನಾನಿವಾಗ ಒಂದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಆಧಾರ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ಅದಕ್ಕೆ OTP ಹೋಗುತ್ತೆ. OTPನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಡಿಕ್ಲರೇಷನ್ ಏನಿದೆ ಅದಕ್ಕೆ ಟಿಕ್ ಮಾಡಬೇಕು ಹಾಗೂ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು.
ಸೊ ಈ ರೀತಿಯಾಗಿ ಎಲ್ರಿಗೂ ಈ ಸೈನ್ ವೆರಿಫಿಕೇಷನ್ನ ಮಾಡಬೇಕು. ಇದನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಕಾಣಿಸುತ್ತೆ. ಸೊ ಇವಾಗ ಇದು ಆಗಿರಲ್ಲ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸಿಗ್ನೇಚರ್ ಕಂಪ್ಲೀಷನ್ ಆಗೋದಕ್ಕೆ 2 days ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್. ಬ್ರೈಡ್ ಗ್ರೂಮ್ ಹಾಗೂ ಬ್ರೈಡ್ನ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಇರುತ್ತೆ. ಐಡೆಂಟಿಟಿ ಪ್ರೂಫ್, ಏಜ್ ಪ್ರೂಫ್, ಅಡ್ರೆಸ್ ಪ್ರೂಫ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಐಡೆಂಟಿಟಿ ಪ್ರೂಫ್ನಲ್ಲಿ ಪ್ಯಾನ್, ಪಾಸ್ಪೋರ್ಟ್, DL ಈ ರೀತಿಯಾಗಿ ಎಲ್ಲ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಏಜ್ ಪ್ರೂಫ್ನಲ್ಲಿ ಬರ್ತ್ ಸರ್ಟಿಫಿಕೇಟ್, TC ಇದೆಲ್ಲ ಇರುತ್ತೆ. ಅಡ್ರೆಸ್ ಪ್ರೂಫ್ನಲ್ಲಿ ಪಾಸ್ಪೋರ್ಟ್, DL, ಬ್ಯಾಂಕ್ ಪಾಸ್ಬುಕ್ ಈ ರೀತಿಯಾಗಿ ಆಪ್ಷನ್ಸ್ ಇರುತ್ತೆ. ಇವನ್ ಸೇಮ್ ಬ್ರೈಡ್ಗೂ ಕೂಡ ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕಿರುತ್ತೆ. ಮ್ಯಾರೇಜ್ ಪ್ರೂಫ್ನಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್, ಮ್ಯಾರೇಜ್ ರಿಸಿಪ್ಟ್, ಅದರ್ಸ್ ಅಂತ ಹೇಳಿ ಈ ರೀತಿಯಾಗಿ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಚಾರ್ಜಸ್ ಬಂದುಬಿಟ್ಟು 25 rupees ಓನ್ಲಿ. ಇಲ್ಲಿ ನಾನೀಗ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲು ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಮ ಸಿಸ್ಟಮಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಈ ರೀತಿಯಾಗಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ. ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ SMS ಕೂಡ ಬರುತ್ತೆ. ಇವಾಗ ಗೋ ಬ್ಯಾಕ್ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ಲೈನ್ ಅಂತ ಹೇಳಿ ಕಾಣಿಸುತ್ತೆ. ಇದು SRO ಕಡೆಯಿಂದ ಅಪ್ರೂವ್ ಆಗಿ ಬರಬೇಕಾಗತ್ತೆ. ಸೊ ನಾವು 2 ದಿನ ಬಿಟ್ಟು ನೋಡಿದಾಗ ನಮಗೆ ಇದು SROದಿಂದ ಅಲೋಕೇಟೆಡ್ ಟು DO ಅಂತ ಹೇಳಿ ನೋಡೋದಕ್ಕೆ ಸಿಕ್ತು. ಅಪ್ಲಿಕೇಶನ್ನ ಚೆಕ್ ಮಾಡಿದಾಗ ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇವಾಗ ನಾನು ಪೇಮೆಂಟ್ ಮಾಡ್ಬೋದು. ಮೇಕಪ್ ಪೇಮೆಂಟ್ ಆಪ್ಷನ್ ತೋರಿಸ್ತಾ ಇದೆ. ಮೇಕಪ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಮೇಕಪ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟೋಟಲ್ ಪೇಯಬಲ್ ಅಮೌಂಟ್ ಏನಿದೆ ಅದು ತೋರಿಸುತ್ತೆ. ಅಗೇನ್ ಮೇಕಪ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮೋಡ್ ಆಫ್ ಪೇಮೆಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್, ನೆಫ್ಟ್ ಆರ್ RTGS ಅನ್ನೋ ಆಪ್ಷನ್ ಇದೆ. ಸೊ ನಿಮಗೆ ಯಾವ ಆಪ್ಷನ್ ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಪ್ ಆಫ್ ಪೇಮೆಂಟ್ ಅಂತ ಆಪ್ಷನ್ ಇದೆ. ಇದರಲ್ಲಿ ಡೈರೆಕ್ಟ್ ಇಂಟಿಗ್ರೇಷನ್ ವಿತ್ ಬ್ಯಾಂಕ್ಸ್ ಅಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮೋಡ್ನ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನನ್ನ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕಿಂಗ್ನ ಪೇಮೆಂಟ್ ಪೇಜ್ಗೆ ಡೈರೆಕ್ಟ್ ಮಾಡುತ್ತೆ ಇದು. ಸೊ ಪ್ರತಿಯೊಂದು ಬ್ಯಾಂಕ್ನ ಪೇಮೆಂಟ್ ಪೇಜ್ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ನೀವು ಲಾಗಿನ್ ಮಾಡಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾನು ನನ್ನ ಬ್ಯಾಂಕಿಂಗ್ ಪೇಜ್ನಲ್ಲಿ ಲಾಗಿನ್ ಮಾಡಿ ಪೇಮೆಂಟನ್ನು ಮಾಡಿದ್ದೇನೆ. ನೀವು ಪೇಮೆಂಟ್ ಮಾಡಿದ ತಕ್ಷಣ ಗೌರ್ಮೆಂಟ್ ಆಫ್ ಕರ್ನಾಟಕ ಖಜಾನೆಯ ರಿಸಿಪ್ಟ್ ನಿಮಗೆ ಸಿಗುತ್ತೆ. ಇದನ್ನು ಸೇವ್ ಆಸ್ PDF ಕೂಡ ಮಾಡ್ಕೋಬೋದು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಕಾವೇರಿ ಆನ್ಲೈನ್ ಸರ್ವಿಸಸ್ನ ಪೇಜ್ಗೆ ರೀಡೈರೆಕ್ಟ್ ಮಾಡುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಇದೆ. ಇಲ್ಲಿ ಮೇನ್ ಪೇಜ್ಗೆ ಬಂದರೆ ಇದು ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದೆ. ಸೊ ನಾನು ನೆಕ್ಸ್ಟ್ ಡೇ ಇದನ್ನು ಪುನಃ ಚೆಕ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಚೆಕ್ ಮಾಡಿದಾಗ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಡೌನ್ಲೋಡ್ ಸೈನ್ ಕಾಪಿಯಲ್ಲಿ ನಿಮ್ಮ ಫೈನಲ್ ಮ್ಯಾರೇಜ್ ಸರ್ಟಿಫಿಕೇಟ್ ಏನಿದೆ ಇದು ಡೌನ್ಲೋಡ್ಗೆ ರೆಡಿ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಮ್ಯಾರೇಜ್ ಸರ್ಟಿಫಿಕೇಟನ್ನು ಪಡ್ಕೋಬೋದು. ಈ ಸರ್ಟಿಫಿಕೇಟ್ ಏನಿದೆ ಡಿಜಿಟಲಿ ಸೈನ್ಡ್ ಬೈ ಮ್ಯಾರೇಜ್ ಆಫೀಸರ್ ಇದೆ. ಈ ಒಂದು ವಿಡಿಯೋದ ಮೂಲಕ ಆನ್ಲೈನ್ನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.